ಸೊ ನೀತು, ನಮ್ರತಾ, ತನಿಷಾ, ಸಿರಿ ಇವ್ರ ಬಗ್ಗೆ ಐಶಾನ್ ಇವ್ರು ಹೇಳೋದೇನು? ನೀತು ತುಂಬ ಸ್ವೀಟ್ ಆಗಿದ್ದಾರೆ ಆ್ಯಂಡ್ ಅವರು ಕ್ಯಾಪ್ಟನ್ಸಿ ಎಲ್ಲ ಏನೋ ಗೆದ್ದಿದ್ದಾರೆ, ಇನ್ನೊಂದ್ಸತಿ ಕ್ಯಾಪ್ಟನ್ ಆಗಿದ್ದಾರೆ. ಸೊ ಸಖತ್ತಾಗಿದೆ. ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದ್ದಾರೆ, ಬಟ್ ಅಟ್ ದ ಸೇಮ್ ಟೈಮ್ ಅವರು ಕಲಿತಾ ಇದ್ದಾರೆ ಟಾಸ್ಕ್ಸ್ ಇದೆಲ್ಲ. ಅವರು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಆ್ಯಂಡ್ ನಮ್ರತಾ ಅವರು ನನಗೆ ತುಂಬ ಕ್ಲೋಸ್ ಆಗಿದ್ದಾರೆ, ನನ್ನ ಸಿಸ್ಟರ್ ಥರ. ಆ್ಯಂಡ್ ಅವ್ರ ಕಾನ್ಫಿಡೆನ್ಸ್ ಇದೆ, ಹಠ ಇದೆ. ಟಾಸ್ಕ್ ವಿಚಾರ ಇರಲಿ, ಇಲ್ಲಾಂದರೆ ಮನೆ ವಿಚಾರ ಇರಲಿ, ಏನಾದರೂ ಇರಲಿ ಅವ್ರು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಮತ್ತು ಸಿರಿ ಮ್ಯಾಮ್ ತುಂಬ ಎಲಿಗೆಂಟ್ ಆಗಿದ್ದಾರೆ, ಸ್ವೀಟ್ ಆಗಿದ್ದಾರೆ. ಆ್ಯಂಡ್ ಅವ್ರಿಗೂ ಅದು ಯುನೋ ಒಂಥರ ಅವ್ರಿಗೆ ಫೇರ್ ಆಗಿದ್ದಾರೆ, ಆನೆಸ್ಟ್ ಆಗಿದ್ದಾರೆ. ಆ್ಯಂಡ್ ಆ ಥರ ಇರುವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಇನ್ಯಾರು? ತನಿಷಾ. ತನಿಷಾ ಅವರು ಸ್ವಲ್ಪ ಲೌಡ್ ಆಗಿದ್ದಾರೆ, ಬಟ್ ಅದು ಅವ್ರ ರೀತಿ ತೋರಿಸೋದು, ಹೇಗೆ ಮಾತಾಡ್ಬೇಕಂತ. ಅವ್ರಿಗೆ ಬೇಜಾರಾದ್ರೆ ಅವ್ರು ಲೌಡ್ ಆಗಿರ್ತಾರೆ, ಇಲ್ಲಾಂದ್ರೆ ಕೋಪ ಇದ್ರೆ ಲೌಡ್ ಆಗಿರ್ತಾರೆ, ಏನಾದ್ರೂ ಇದ್ರೆ ಲೌಡ್ ಆಗಿರ್ತಾರೆ. ಬಟ್ ಅದು ಅವ್ರಿಗನ್ಸುತ್ತೆ ಓಕೆ, ಲೈಕ್ ನಾನು ಇಲ್ಲಿದ್ದೀನಿ, ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಅಂತ, ಕೇಳಿಸ್ಕೊಳ್ಳಿ ಅಂತ. ಅದು ಅವ್ರ ರೀತಿ. ಸೊ ಅವ್ರ ಪರ್ಸ್ಪೆಕ್ಟಿವ್, ಅದ್ರ ಬಗ್ಗೆ ಏನು ಹೇಳಕ್ ಹೋಗಲ್ಲ, ಬಟ್ ಅಷ್ಟೇ. ಸೊ ನಿಮ್ಮ ಜೊತೆ ಅಲ್ಲಿ ಭಾಗ್ಯಶ್ರೀ ಅವರು ಕೂಡ ಹೊರಗೆ ಬಂದರು. ಸೊ ಭಾಗ್ಯಶ್ರೀ ಅವ್ರ ಬಗ್ಗೆ? ಭಾಗ್ಯಶ್ರೀ ಮ್ಯಾಮ್ ಅವರು ತುಂಬಾ ಎಮೋಷನಲ್ ಆಗಿದ್ರು. ಆ್ಯಂಡ್ ನನ್ಗನ್ಸುತ್ತೆ ಎಮೋಷನಲ್ ಆಗಿರುವಾಗ ಅದು ತುಂಬ ಜಾಸ್ತಿನೇ ಸ್ವಲ್ಪ ಆಗಿತ್ತು. ಬಟ್ ಅಟ್ ದ ಸೇಮ್ ಟೈಮ್ ಅವ್ರಿಗೂ ಲೈಕ್ ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ ಆಯ್ತಾ. ಸೊ ಎಲ್ಲರೂ ಅವ್ರಿಗೂ ಯಾವಾಗಲೂ ಟಾರ್ಗೆಟ್ ಮಾಡ್ತಾ ಇದ್ರು, ಇಲ್ಲ ನೀವು ತುಂಬ ಎಮೋಷನಲ್ ಆಗಿದ್ದೀರಾ, ಈ ಥರ ಇದ್ದೀರಾ, ಆ ಥರ ಇದ್ದೀರಾ ಅಂತ. ಅವ್ರನ್ನ ಏನು ಬ್ಲೇಮ್ ಮಾಡೋಕ್ಕಾಗಲ್ಲ. ಅವ್ರು ಹೇಗಿದ್ರು ಆ ಥರನೇ ಇದ್ರು, ಎಲ್ಲರ ಜೊತೆ ಖುಷಿಯಾಗೇ ಇದ್ರು. ಅವರು ಕಿಚನಲ್ಲೂ ಅವರೇ ಅಡುಗೆ ಮಾಡ್ತಾ ಇದ್ರು, ಎಲ್ಲ ಎಲ್ಲ ನೋಡ್ಕೊತಾ ಇದ್ರು. ಸೊ ಅವರು ಚೆನ್ನಾಗಿ ಅವ್ರ ಟಾಸ್ಕ್ ವಿಚಾರ ಏನಾದ್ರು ಸ್ವಲ್ಪ ವೀಕ್ ಆಗಿದ್ರು, ಬಟ್ ಎಲ್ಲ ವಿಚಾರ ಅವ್ರು ಚೆನ್ನಾಗಿದ್ರು. ನೀತು, ನಮ್ರತಾ, ತನಿಷಾ, ಸಿರಿ, ಭಾಗ್ಯಶ್ರೀ, ಸಂಗೀತ, ಇವರಿಷ್ಟು ಜನರಲ್ಲಿ ನಿಮಗೆ ಯಾರಿಂದಾದ್ರೂ ತುಂಬ ಬೇಜಾರಾಗಿದ್ದು ಅಥವಾ ತುಂಬ ಒಂದು ಮೂಮೆಂಟಲ್ಲಿ ಸಿಕ್ಕಾಪಟ್ಟೆ ಹರ್ಟ್ ಆಗಿದ್ದು? ಸಂಗೀತ ಜೊತೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದಿತ್ತು. ಆ್ಯಂಡ್ ಅದರಿಂದ ನನಗೆ ಹರ್ಟ್ ಆಗಿತ್ತು, ಬಟ್ ಅವ್ರಿಗೂ ಹರ್ಟ್ ಆಗಿತ್ತು. ಆ್ಯಂಡ್ ನಾವಿಬ್ಬರೂ ಮಾತಾಡ್ಕೊಂಡು ಅದನ್ನ ಸಾಲ್ವ್ ಮಾಡಿದ್ವಿ. ಬಟ್ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಅದರಿಂದ ನನಗೆ ಸ್ವಲ್ಪ ಬೇಜಾರು ಆಗಿತ್ತು. ಆ್ಯಂಡ್ ನಾನು ಯಾವಾಗ ತಪ್ಪಿರ್ತೀನೋ ಎಲ್ಲ ಸರಿ ಇರ್ತೀನೋ ನಾನು ಹೇಳ್ತೀನಿ. ಸೊ ಆವಾಗ ನಾನು ಸ್ವಲ್ಪ ತಪ್ಪು ಮಾಡಿದ್ದೆ. ಆ್ಯಂಡ್ ಅವ್ರ ಜೊತೆ ನಾನು ಮಾತಾಡಬೇಕಿತ್ತು ಓಪನ್ ಆಗಿ, ಯಾಕೆಂದರೆ ಅವ್ರು ಹೇಗಿದ್ದಾರೆ ಅಂತ ನನಗೆ ಗೊತ್ತಿತ್ತು, ನಾನು ಹೇಗಿದ್ದೀನಿ ಅಂತ ಅವ್ರಿಗೆ ಗೊತ್ತಿತ್ತು. ಸೊ ನಮ್ಮ ಬಾಂಡೇ ತುಂಬ ಡಿಫ್ರೆಂಟ್ ಆಗಿತ್ತು ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಅದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿತ್ತು, ಸ್ವಲ್ಪ ಫೈಟ್ ಆಗಿತ್ತು. ಬಟ್ ನಾವು ಎಲ್ಲ ರಿಸಾಲ್ವ್ ಮಾಡಿದ್ವಿ. ಸೊ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾಕಾಯ್ತು ಅನ್ನೋದೊಂದು ಚೂರು ಎಲಾಬ್ರೇಟ್ ಮಾಡಿ ಹೇಳ್ಬೋದಾ? ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾಕಾಯ್ತಂದ್ರೆ, ಇದು ಆ ಹಲ್ಲಿ ಟಾಸ್ಕಲ್ಲಿ ಅವರು ತುಂಬ ಅಗ್ರೆಸಿವ್ ಆಗಿ ಆಡಿದ್ರು. ಆ್ಯಂಡ್ ಅದರಿಂದ ನಾನು ಅವ್ರಿಗೆ ಕಲ್ಪೆ ಸಿಕ್ತು. ಆ್ಯಂಡ್ ಅದರಿಂದ ನಾವು ಹೋಗ್ಬಿಟ್ಟು ನಾನು ಮಾತಾಡಿಸ್ದೆ ಅವ್ರಿಗೆ ಬೇಜಾರಾಯಿತು, ನಾನು ಅವ್ರನ್ನ ಕಲ್ಪೆಯಲ್ಲಿ ಹಾಕಿದ್ದೆ ಅಂತ. ಸೊ ನಾನು ಹೇಳಿದೆ, ನಮ್ಗೆ ಏನು ಅನ್ಸುತ್ತೋ ನಾವು ಡಿಸಿಷನ್ ತೊಗೊಂಡಿದ್ದೀವಿ ಅಂತ. ನೀವು ಅಗ್ರೆಸಿವ್ ಆಗಿದ್ರಿ, ವಿನಯು ಅಗ್ರೆಸಿವ್ ಆಗಿದ್ರು ಡೆಫಿನೆಟ್ಟು, ಬಟ್ ಅಟ್ ದ ಸೇಮ್ ಟೈಮ್ ಅವರು ಅಗ್ರೆಸಿವ್ ಆಗಿದ್ರು. ಸೊ ಸ್ವಲ್ಪ ಇನ್ನೊಂದು ವಿಚಾರ ಇದ್ರೆ, ಅದು ಸಗಣಿ ಟಾಸ್ಕ್ ಇರಲಿ, ಇಲ್ಲ ಮಡ್ ಟಾಸ್ಕ್ ಇರಲಿ, ಅವ್ರು ಬಂದ್ಬಿಟ್ಟು ಅದೆಲ್ಲ ಕಿತ್ತಾಕಿದ್ರು. ಮತ್ತೆ ಅಂದ್ಕೊಂಡಿದ್ವಿ ಆಯ್ತು ಓಕೆ, ಅದು ನಮ್ಗೆಲ್ಲರಿಗೂ ಬೇಜಾರಾಯಿತು ಅದರಿಂದ. ಆ್ಯಂಡ್ ನಾವು ಏನಕ್ಕಿದ್ವಿ ಅಲ್ವಾ, ನಾವು ಎಲ್ಲರೂ ಅದು ಪಾಟರಿ ಮಾಡಬೇಕಿತ್ತು, ಇಲ್ಲಾಂದರೆ ಸಗಣಿ ಅದೆಲ್ಲ ಹಾಕ್ಬೇಕಿತ್ತು. ಆ್ಯಂಡ್ ಬನ್ನಿ ಹಾಕ್ಬೇಕಿತ್ತು. ಅದೆಲ್ಲ ಆದಮೇಲೆ ನಮಗೂ ಬೇಜಾರಾಗಿತ್ತು. ಏನಕ್ಕೆ ಮಾಡಿದ್ವಿ, ಯಾಕೆಂದರೆ ಎಲ್ಲ ಕೆಳಗಡೆ ಹಾಕಿದ್ಮೇಲೆ ಏನಕ್ಕೆ ಎಲ್ಲ ನಮ್ಮ ಪ್ರಯತ್ನ ಎಲ್ಲ ಹೋಯ್ತಲ್ವಾ ಇವಾಗ. ಆ್ಯಂಡ್ ಸೊ ಎನಿವೆ ಅದರಿಂದ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೆ. ಆ್ಯಂಡ್ ಮಾತಾಡುವಾಗ ಅವಳಿಗೆ ಸ್ವಲ್ಪ ಟ್ರಿಗರ್ ಆಗಿದ್ಲು ಚೂರು. ಆ್ಯಂಡ್ ಅದ್ರ ಬಗ್ಗೆ ನಾನು ಹೋಗ್ಬಿಟ್ಟು ತನಿಷಾ ಜೊತೆ ಮಾತಾಡಕ್ಕೆ ಹೋದೆ, ಮತ್ತು ಕಾರ್ತಿಕ್ ಇನ್ವಾಲ್ವ್ ಆದರು. ಆ್ಯಂಡ್ ಸ್ವಲ್ಪ ಫೈಟ್ ಆಗಿತ್ತು. ಸೊ ಅದರಿಂದ ನಮಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿತ್ತು, ಮಿಸ್ಅಂಡರ್ಸ್ಟ್ಯಾಂಡಿಂಗು. ಮತ್ತು ಅದಾದಮೇಲೆ ಇನ್ನೊಂದು ಟಾಸ್ಕಲ್ಲಿ ಯಾರ್ಯಾರು ಯಾರು ಹೇಳಿದ್ದಾರೆ ಕನ್ಫೆಷನ್ ರೂಮಲ್ಲಿ, ಇದು ಶೇವಿಂಗ್ ಕ್ರೀಮ್ ಹಾಕ್ಬೇಕಿತ್ತಲ್ವ ನಿಮ್ಮ ಮುಖದ ಮೇಲೆ. ಸೊ ಅದರಿಂದ ನಾನು ಅನ್ಕೊಂಡಿದ್ದೆ ಅವ್ರು ಹೇಳಿದ್ರು ಅಂತ ನನ್ನ ಬಗ್ಗೆ, ಬಟ್ ಆ್ಯಕ್ಚುಲಿ ತುಕಾಲಿ ಅವ್ರು ನನ್ನ ಬಗ್ಗೆ ಆ ಥರ ಯೋಚನೆ ಮಾಡಿದ್ರು. ಆಮೇಲೆ ಗೊತ್ತಾದ್ಮೇಲೆ ನನಗೆ ತುಂಬ ಕೋಪನೇ ಇತ್ತು ತುಕಾಲಿ ಅವ್ರ ಮೇಲೆ.
ಆ್ಯಂಡ್ ಏನಾದರೂ ಇಲ್ಲಿ ಇದು ಟಾಸ್ಕ್ ಏನಾದರೂ ಅವ್ರಿಗೆ ಅನ್ಕೊಂಡಿರಲಿ ಅವ್ರ ಒಪಿನಿಯನ್ ಬಿಟ್ಬಿಡೋಣ ಅಂತ. ಬಟ್ ನಂಗೆ ಬೇಜಾರಾಗಿತ್ತು, ನಾನು ಅನ್ಕೊಂಡಿದ್ದೆ ಸಂಗೀತ ಅವರಂತ. ಸಂಗೀತ ಜೊತೆ ಮಾತಾದ್ಮೇಲೆ ಎಲ್ಲ ರಿಸಾಲ್ವ್ ಆಗ್ತದೆ. ಓಕೆ, ಈಗ ಟಾಸ್ಕ್ ಬಗ್ಗೆ ಮಾತಾಡ್ತಾ ಇದ್ರಿ. ಈ ಸಲ ಒಂದಕ್ಕಿಂತ ಒಂದು ಭಯಂಕರ ಟಾಸ್ಕ್ಗಳು ಬಿಗ್ ಬಾಸ್ ಮನೆಯಲ್ಲಿ. ಸಗಣಿ ಮೆತ್ತೋದಾಗಿರ್ಬೋದು ಅಥವಾ ಮೊನ್ನೆ ತಲೆ ಬೋಳಿಸೋದಾಗಿರ್ಬೋದು, ಈ ಥರ ಒಂದಿಷ್ಟು ಟಾಸ್ಕ್ಗಳು. ಸೊ ಆ ಟಾಸ್ಕ್ಗಳೆಲ್ಲ ನೋಡಿದಾಗ ಈಶಾನ್ಯವ್ರಿಗೆ ಭಯ ಆಗಿತ್ತಾ? ನನಗೆ ಮಾಡಿದರೆ ಏನು, ನಾನು ಆ ಜಾಗದಲ್ಲಿ ಇದ್ದಿದ್ರೆ ಏನು ಅನ್ನೋ ಒಂದು ಆಲೋಚನೆ ಬಂದಿದ್ದುಂಟಾ? ಅಥವಾ ಫಾರ್ ಎಕ್ಸಾಂಪಲ್ ಸಗಣಿ ನೀರು ಹಾಕೋ ಟೈಮಲ್ಲಿ ನನ್ನ ಮೇಲೆ ಹಾಕಿದ್ರೆ ಅನ್ನೋ ಆ ಥರದ್ದು ಏನಾದರೂ? ಇಲ್ಲ, ನಂಗೊಂಚೂರು ಭಯ ಆಗಲಿಲ್ಲ. ಏನಾದರೂ ಇಲ್ಲಿ ಟಾಸ್ಕ್ ನಾನು ಸ್ಟ್ರಾಂಗ್ ಆಗಿ ಫೇಸ್ ಮಾಡ್ತಾ ಇದ್ದೆ. ಸಗಣಿ ನನ್ನ ಮೇಲೆ ಹಾಕಿದ್ರೆ, ಇಲ್ಲ ಅಂದ್ರೆ ತಲೆ ಬೋಡ್ಸ್ತಾ ಇದ್ರೆ, ಇಲ್ಲ ಅಂದ್ರೆ ಏನಾದ್ರೂ ಇದ್ರೆ ಮೆಣಸಿನ್ಕಾಯಿ ತಿಂತಾ ಇದ್ರೆ, ಏನಾದ್ರೂ ಇರ್ಲಿ ನಾನು ಸ್ಟ್ರಾಂಗ್ ಆಗೇ ನಾನು ತಗೋತಾ ಇದ್ದೆ. ಯಾಕೆಂದ್ರೆ ಇಟ್ಸ್ ಆಲ್ ಅಬೌಟ್ ಇದು ಟೀಮ್ ವರ್ಕ್ ಇದ್ರೆ, ಇಲ್ಲಾಂದ್ರೆ ನನ್ನ ಬಗ್ಗೆ ಯೋಚನೆ ಮಾಡ್ಬೇಕಂದ್ರೆ ನನ್ನ ಹಠ ಏನಿದೆ ಅಂತ ನಂಗೆ ಗೊತ್ತು, ಮಾಡ್ತಾ ಇದ್ದೆ. ನಂಗೇನು ಬೇಜಾರು ಇರ್ತಾ ಇರ್ಲಿಲ್ಲ ಅದರಿಂದ. ಸೊ ಡೇರ್ಡೆವಿಲ್ಗೆ ಆಡ್ತಾ ಇದ್ರಿ. ಡೆಫಿನೆಟ್. ಸೊ ಇನ್ನು ಸ್ನೇಹಿತವ್ರ ಬಗ್ಗೆ ಮಾತಾಡೋದಾದ್ರೆ, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವ್ರು ಹೆಂಗೆ ಆಡ್ತಾರೆ? ಅವನ್ನ ಎಲ್ಲಾರು ಲವರ್ ಬಾಯ್ ಅಂತ ಕರೀತಾರಲ್ಲ, ಸೊ ಎಲ್ಲರ ಜೊತೆ ಹೋಗ್ಬಿಟ್ಟು ಎಲ್ಲ ಹುಡುಗಿಯವ್ರ ಜೊತೆ ಹೋಗ್ಬಿಟ್ಟು ಪ್ರಪೋಸ್ ಮಾಡಿದ್ದಾರೆ. ಬಟ್ ಇಲ್ಲ ಅಂದ್ರೆ ಅವ್ರು ತುಂಬಾ ಸ್ವೀಟ್ ಆಗಿದ್ದಾರೆ ಅಂಡ್ ಅವ್ರ ಟಾಸ್ಕ್ ತುಂಬಾ ಚೆನ್ನಾಗಿ ಆಡ್ತಾರೆ. ಬಟ್ ಪರ್ಸನಾಲಿಟಿ ಸ್ವಲ್ಪ ಕಾಣಿಸ್ತಾ ಇಲ್ಲ. ಏನ್ ಪರ್ಸನಾಲಿಟಿ ಅಂತ ನಂಗೆ ಗೊತ್ತಿಲ್ಲ, ಬಟ್ ಅಟ್ ದ ಸೇಮ್ ಟೈಮ್ ಅವ್ರು ಸ್ವೀಟ್ ಆಗಿದ್ದಾರೆ ಅಂತ ಅಷ್ಟೇ. ಸೊ ಇನ್ನೊಂದು ಪ್ರಮುಖ ವಿಚಾರ ಏನಂತಂದ್ರೆ ಮೇಡಮ್, ಬಿಗ್ ಬಾಸ್ ಮನೆಯಲ್ಲಿ ಅದು ವರ್ತೂರ್ ಸಂತೋಷ್ ಅವ್ರದ್ದು ಒಂದಿಷ್ಟು ಇನ್ಸಿಡೆಂಟ್ಸು. ಸೊ ಅವರು ಅರೆಸ್ಟ್ ಆಗಿದ್ದಾರೆ ಅನ್ನೋ ವಿಚಾರ ನಿಮಗೆ ಮನೇಲಿದ್ದಾಗ ಗೊತ್ತಾಗಿತ್ತಾ ಅಥವಾ ಗೊತ್ತಾಗಿದೆ ಅವಾಗ? ಇಲ್ಲ, ಗೊತ್ತಿರಲಿಲ್ಲ. ಆ್ಯಂಡ್ ಆಚೆ ಬಂದ್ಮೇಲೆ ಗೊತ್ತಾಗಿತ್ತು. ಬಟ್ ಅದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡಲ್ಲ. ಅಲ್ಲ, ಬಟ್ ಅವ್ರು ಕಾಣಿಸ್ತಿದ್ದಾಗ ನೀವೇನು ಅನ್ಕೊಂಡ್ರಿ? ಎಲ್ಲಿ ಹೋಗಿದ್ದಾರೆ ಏನಂತ? ಏನೋ ಪರ್ಸನಲ್ ಪ್ರಾಬ್ಲಮ್ಸ್ ಇರ್ಬೋದು ಅಂತ ನಾನು ಅನ್ಕೊಂಡಿದ್ವಿ. ನಾವು ಎಲ್ಲರೂ ಅನ್ಕೊಂಡಿದ್ವಿ ಅಷ್ಟೇ, ಅಲ್ಲೇ ಬಿಟ್ಬಿಟ್ವಿ ನಾವು. ಅದ್ರ ಬಗ್ಗೆ ವರ್ತೂರ್ ಸಂತೋಷ್ ಅವ್ರ ಹತ್ರ ಮಾತಾಡಿದ್ರ? ಇಲ್ಲ, ಕೇಳುವಾಗ ಅವ್ರು ಸುಮ್ಮನೆ ಹೇಳಿದ್ರು ಪರ್ಸನಲ್ ಪ್ರಾಬ್ಲಮ್ಸ್ ಅಂತ ಅಷ್ಟೇ. ಇದೆಲ್ಲದರ ನಡುವೆ ಇನ್ನೊಂದು ಸಿಕ್ಕಾಪಟ್ಟೆ ಚರ್ಚೆ ಆಗಿದ್ದು ನಿಮ್ಮದು ಸಾಂಗು, ಜೋಗಿ ಸಿನಿಮಾದು ಎಲ್ಲೋ ಗೋಜಪ್ಪ ಸಾಂಗ್. ಸೊ ಅದು ಇನ್ಸ್ಟೆಂಟ್ ಆಗಿ ಬಂದಿದ್ದ ಅಥವಾ ಅದು ಹೆಂಗೆ, ಏನು ಅದ್ರ ಬಗ್ಗೆ ಒಂಚೂರು ಎಲಾಬ್ರೇಟ್? ಇಟ್ಸ್ ಆಕ್ಚುಲಿ ಫನಿ. ಯಾಕೆಂದ್ರೆ ಓಕೆ, ಸೊ ಎಲ್ಲರೂ ನಾನು ನಿಂತ್ಕೊಂಡಿದ್ವಲ್ವಾ, ಸೊ ಹೀಲಿಯಂ ಬಲೂನ್ ಟಾಸ್ಕ್ ಅಲ್ಲಿ. ಅಂಡ್ ಕಾರ್ತಿಕ್ ಅವರು ನನ್ನ ಪಕ್ಕ ನಿಂತ್ಕೊಂಡಿದ್ರು. ಅಂಡ್ ನಾನು ಕೇಳ್ತಾ ಇದ್ದೆ, ಓಕೆ ಹಾಡು ಕೇಳಿಸ್ಕೊಂಡ್ವಿ ನಾವು ಎಲ್ಲರೂ. ಅಂಡ್ ಅದಾದ್ಮೇಲೆ ಕೇಳ್ತಾ ಇದ್ದೆ, ಓಕೆ ಯಾವ್ದು ಏನು ಅಂತ. ಅವ್ರು ಹೇಳಿದ್ರು ಜೋಗಪ್ಪ ಎಲ್ಲೋ ಜೋಗಪ್ಪ ನೀನು ಅರಮಾನೆ ಅಂತ. ಓಕೆ ಆಯ್ತು, ಎಲ್ಲೋ ಜೋಗಪ್ಪ, ಓಕೆ ರೆಡಿ ಆಗಿದ್ದೀನಿ. ಓಕೆ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ನಾನು ನಿಂತ್ಕೊಂಡಿದ್ದೀನಿ. ಓಕೆ ಇವಾಗ ಬಲೂನ್ ತಗೊಳ್ಳೋದು. ಸೊ ಹೀಲಿಯಂ ಬಲೂನ್ ಇನ್ಹೇಲ್ ಮಾಡ್ಬಿಟ್ಟು ನಾನೇ ಗೋಜಪ್ಪ ಹೇಳ್ಬಿಟ್ಟಿದ್ದೀನಂತ. ಎಲ್ಲೋ ಗೋಜಪ್ಪ ನೀನ್ ಅರಮಾನೆ ಅಂತ ಹೇಳ್ಬಿಟ್ಟು ಯಬ್ಬ ಎಲ್ಲರೂ ನಗ್ತಾ ಇದಾರೆ. ನನ್ಗೂ ಗೊತ್ತಿರಲಿಲ್ಲ ನಾನು ಸರಿಯಾಗಿ ಹೇಳ್ತಾ ಇಲ್ಲ ಅಂತ. ಅಲ್ಲ, ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೀನಿ, ನಾನು ಹಾಡು ಹೇಳ್ತಾ ಇದ್ದೀನಿ. ಆಮೇಲೆ ಗೊತ್ತಾಯ್ತು ಜೋಗಪ್ಪ ಅಂತ, ಗೋಜಪ್ಪ ಅಲ್ಲ ಅಂತ. ಯಬ್ಬ ಎಷ್ಟು ಎಂಬ್ಯಾರಸಿಂಗ್ ಅಂದ್ರೆ, ಬಟ್ ಆ ತರ ನಡೀತು ಅದು. ಸೊ ಈ ಎಂಬ್ಯಾರಸಿಂಗ್ ಮೂಮೆಂಟ್ ಬಗ್ಗೆ ಮುಂದೊಂದು ದಿನ ಶಿವಣ್ಣ ಯಾವಾಗಲಾದ್ರೂ ನಿಮ್ಮ ಹತ್ರ ಸಿಕ್ಕಾಗ ಅಥವಾ ಮಾತಾಡಿದ್ರೆ ಅವಾಗ ನಿಮ್ಮ ರಿಯಾಕ್ಷನ್ ಏನಿರುತ್ತೆ? ಸಾರಿ ಶಿವಣ್ಣ, ಪ್ಲೀಸ್ ನನ್ನ ದಯವಿಟ್ಟು ಕ್ಷಮಿಸಿ. ನಾನು ನಿಜ ಆ ಥರ ಡೆಲಿಬ್ರೇಟ್ ಆಗಿ ಏನೋ ಮಾಡಕ್ ಹೋಗ್ಲಿಲ್ಲ, ಹಂಗೆ ಬಂತು ಅಷ್ಟೇ. ಸೊ ಇನ್ನೊಂದು ಪ್ರಮುಖವಾದ ವಿಚಾರ ಏನಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಇದ್ದವ್ರದ್ದು ಎಲ್ಲರದು ಮುಖವಾಡದ ಬದುಕ ಅಥವಾ ನಿಜ ಜೀವನದಲ್ಲಿ ಇರುವಂತೆಯೇ ಎಲ್ಲ ಇದ್ದಾರೆ. ಯಾಕಂದರೆ ಅದು ಬಿಗ್ ಬಾಸ್ ಅಂದ್ರೆ ವ್ಯಕ್ತಿ ಮತ್ತು ವ್ಯಕ್ತಿತ್ವದ ಸಂಘರ್ಷ. ಸೊ ಹೊರಗಡೆ ಹೆಂಗಿದ್ದಾರೆ ಹಂಗೆ ಒಳಗಡೆ ಇದ್ದಾರಾ ಅಥವಾ ಒಳಗಡೆಗೋಸ್ಕರ ಏನಾದ್ರು ಒಂದು ಸ್ವಲ್ಪ ಚೇಂಜಸ್ ಮಾಡಿಕೊಂಡು? ನನ್ಗೆ ಯಾರಿಗೂ ಪರಿಚಯ ಆಗ್ಲಿಲ್ಲ ಇದಕ್ ಮುಂಚೆ. ಸೊ ಬಿಗ್ ಬಾಸ್ ಮನೆಗೆ ಹೋಗಕ್ ಮುಂಚೆ ಸೊ ನಂಗೆ ಗೊತ್ತಿಲ್ಲ ಅವ್ರು ಹೇಗಿದ್ದಾರೆ ಆಚೆ ಅಂತ. ಅಂಡ್ ಒಳಗಡೆ ಹೇಗಿದಾರೋ ನಾನು ಅದನ್ನ ನೋಡಿ ನಾನು ಆ ಥರ ಇದ್ದೀನಿ ಅವ್ರ ಜೊತೆ. ಅಂಡ್ ಆಚೆ ಬಂದ್ಮೇಲೆ ನಂಗೆ ಗೊತ್ತಾಗುತ್ತೆ ಅವ್ರು ಹೇಗಿದ್ದಾರೆ ಅಂತ ರಿಯಲ್ ಲೈಫಲ್ಲಿ. ಬಟ್ ಮೇ ಬಿ ಆ ಥರ ಇರಬಹುದು, ಮೇ ಬಿ ಆ ಥರ ಇರಲ್ಲ, ಯಾರು ಗೊತ್ತಿಲ್ಲ. ಅಲ್ಲ, ಎಲ್ಲೊಂದ್ ಕಡೆ ನಿಮ್ಗೆ ಅನ್ಸಿದ್ದ ಇದೆಯಾ ಇವರು ರಿಯಲ್ ಲೈಫಲ್ಲಿ ಹಿಂಗಿಲ್ಲ ಬಟ್ ಇಲ್ಲಿ ಹಿಂಗೆ ಆಡ್ತಾ ಇದ್ದಾರೆ, ಅದು ಭಾವನೆ ಆ ಫೀಲಿಂಗ್ ಏನಾದ್ರು ಬಂದಿದ್ದು ಉಂಟಾ ಅಂತ?
ಸಿ ಟಾಸ್ಕ್ ವಿಚಾರ ಬರುವಾಗ ಐ ಮೀನ್ ಆಬ್ವಿಯಸ್ಲಿ ರಿಯಲ್ ಲೈಫಲ್ಲಿ ನಾವು ಟಾಸ್ಕ್ ಎಲ್ಲ ಮಾಡಕ್ ಹೋಗಲ್ಲ, ಬಟ್ ಟಾಸ್ಕ್ ವಿಚಾರ ಬರುವಾಗ ಆಬ್ವಿಯಸ್ಲಿ ಅನ್ಸುತ್ತೆ ಅವ್ರಿಗೆ ಡೆಫಿನೆಟ್ ಎಲ್ಲರಿಗೂ ಸ್ಟ್ರಾಟಜಿ ಇರುತ್ತೆ, ಇಲ್ಲ ಎಲ್ಲರಿಗೂ ಯಾವ ತರ ಆಡ್ಬೇಕಂತ ಅವ್ರಿಗೆ ಗೊತ್ತಾಗಿರುತ್ತೆ. ಸೊ ಅದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಅವ್ರಿಗೆ ಗೊತ್ತು ಏನ್ ಮಾಡ್ಬೇಕಂತ, ಅವ್ರ ತರ ಡಿಸಿಷನ್ ತಗೊಂಡಿದ್ದಾರೆ, ಯಾವ ತರ ಆಟ ಆಡ್ಬೇಕು ಅಂತ. ಆ ಪರ್ಸನಾಲಿಟಿ ತೋರಿಸೋದಂತ ಮೇ ಬಿ ಅದು ಡಿಫ್ರೆಂಟ್ ಆಗಿರುತ್ತೆ ಅಂತ ನನಗೆ ಅನ್ಸುತ್ತೆ. ಸೊ ಒಂದು ಫುಲ್ ಜರ್ನಿಯಲ್ಲಿ ಬಿಗ್ ಬಾಸ್ ಮನೆಯ ಜರ್ನಿಯಲ್ಲಿ ನಿಮಗೆ ಪರ್ಸ್ನಲ್ ಆಗಿ ವೈಯಕ್ತಿಕವಾಗಿ ಮನೆಯಲ್ಲಿದ್ದಾಗ ಬೇರೆಯವ್ರಿಗೆ ಯಾರಾದರೂ ಏನಾದರೂ ಅಂದಾಗ, ಅಥವಾ ಸಪೋಸ್ ಯಾರಾದರೂ ಬೇರೆಯವ್ರ ಜಗಳ ಅಥವಾ ಬೇರೆಯವ್ರ ಮಾತುಕತೆ, ಬೇರೆಯವರ ಇದರಲ್ಲಿ ಯಾರು ಬೇರೆಯವ್ರಿಗೆ ಹರ್ಟ್ ಆದಾಗ ನಿಮ್ಗೆ ಹರ್ಟ್ ಆಗಿದ್ದು ಇದೆಯಾ? ಹೌದು, ಅದಾಗಿದೆ. ಫಾರ್ ಎಕ್ಸಾಂಪಲ್ ಮೇ ಬಿ ಸಂಗೀತಾಗೆ ಅವ್ರಿಗೆ ಏನಾದರೂ ಹರ್ಟ್ ಆಗಿದ್ರೆ ನನಗೂ ಆಗ್ತಾ ಇತ್ತು, ಇಲ್ಲಾಂದ್ರೆ ನಮ್ರತಾಗೆ ಏನಾದರೂ ಹರ್ಟ್ ಆಗಿದ್ರೆ ನನಗೂ ಆಗ್ತಾ ಇತ್ತು. ಅವಳನ್ನ ಬೇಜಾರಾಗಿ ನೋಡೋಕ್ಕೆ ನಂಗೆ ಇಷ್ಟ ಆಗಲಿಲ್ಲ, ಅವಳು ಅಲಕ್ ಶುರು ಮಾಡಿದ್ರೆ ನಂಗೆ ಆಗ್ತಾ ಇರಲಿಲ್ಲ. ಯಾರ ಜೊತೆ ನಾನು ಕ್ಲೋಸ್ ಆಗಿದ್ನೋ, ಇಲ್ಲಾಂದ್ರೆ ಏನೋ ಅವ್ರಿಗೆ ಬೇಜಾರಾಗಿತ್ತಂದ್ರೆ, ಯಾರ ಜೊತೆ ನಾನು ಕ್ಲೋಸ್ ಆಗಿ ಇರಲಿಲ್ಲ ಅಂದ್ರೆ ಅವ್ರು ಅಲಕ್ ಶುರು ಮಾಡಿದ್ರೆ ನಂಗೆ ಒಂಥರ ಏನೋ ಏನಕ್ಕೆ ಕಳ್ತಾ ಇದ್ದಾರೆ, ಏನಕ್ಕೆ ಈ ಥರ ಏನಾಯ್ತು ಅಂತ ನನಗೆ ಯಾವಾಗಲೂ ಯೋಚನೆನೇ ಬರ್ತಿತ್ತು. ಸೊ ಅವ್ರ ಜೊತೆ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೆ. ಸಿ ನಂದು ಸ್ಟ್ರಾಂಗೆಸ್ಟ್ ಇಲ್ಲ ಅಂದರೆ ವೀಕೆಸ್ಟ್ ಅಂತ ಗೊತ್ತಿಲ್ಲ, ಬಟ್ ಎಂಪಥಿ ಆ್ಯಂಡ್ ಇಂಟೆಲಿಜೆನ್ಸ್ ನಾನು ಯೂಸ್ ಮಾಡಿಬಿಟ್ಟು ನಾನಲ್ಲಿದ್ದೆ. ಆ್ಯಂಡ್ ಯಾರಿಗೆ ಲೈಕ್ ಸಿರಿ ಮ್ಯಾಮ್ಗೂ ಬೇಜಾರಾಗಿತ್ತು, ಸೊ ಅವ್ರನ್ನ ನೋಡ್ಬಿಟ್ಟು ಅವ್ರು ಅಲಕ್ ಶುರು ಮಾಡಿದ್ರು, ಅದರಿಂದ ನನಗೂ ಬೇಜಾರಾಗಿತ್ತು. ನಾನು ಆ ಥರನೇ ಇದ್ದೀನಿ. ಸೊ ರಿಯಲ್ ಲೈಫಲ್ಲಿ ಐಶಾನಿ ಅವ್ರು ಹಿಂಗೆ ತುಂಬ ಎಮೋಷ್ನಲ್ಲ ಅಥವಾ ಸ್ಟ್ರಾಂಗಾ ಅಥವಾ ಹಿಂಗೆ ಏನು ಕಥೆ? ಸಿ ಇಮೋಷ್ನಲ್ ಹೇಳ್ಬೇಕಂದ್ರೆ ಯಾಕೆ ಅದು ಸ್ಟ್ರಾಂಗ್ ಅಲ್ವಾ, ಅದು ಸ್ಟ್ರೆಂತ್ ಅಂತ ನನ್ಗೆ ಅನ್ಸುತ್ತೆ. ಇಮೋಷನಲ್ ಆಗಿದ್ರೆ, ವಲ್ನರಬಲ್ ಆಗಿದ್ರೆ ಅದು ಸ್ಟ್ರೆಂತು. ಅದು ವೀಕ್ನೆಸ್ ಅಂತ ಏನಕ್ಕೆ ಎಲ್ಲರೂ ಯೋಚನೆ ಮಾಡ್ತಾರೆ ಅದ್ರ ಬಗ್ಗೆ, ಆ ಥರ ಏನಕ್ಕೆ ಯೋಚನೆ ಮಾಡೋದು? ನಾವು ಇಮೋಷನಲ್ ಆಗಿದ್ದೀವಿ, ನನಗೆ ಅದು ಸ್ಟ್ರೆಂತು. ಆ್ಯಂಡ್ ಆಚೆ ಬಂದ್ಮೇಲೆ ಇದು ಏನ್ ಸ್ಟ್ರೆಂತು ಏನ್ ವೀಕ್ನೆಸ್ಸು ಎರಡು ಸ್ಟ್ರೆಂತ್ಸು ಅಂತ ನನ್ಗೆ ಅನ್ಸುತ್ತೆ. ಇಮೋಷನಲ್ ಆಗಿರುವಾಗ, ಇಲ್ಲ ಅಂದ್ರೆ ಯುನೋ ಸ್ಟ್ರಾಂಗ್ ಆಗಿರುವಾಗ, ಅದೆಲ್ಲ ಎರಡೂ ಸ್ಟ್ರೆಂತ್ಸು. ಆ್ಯಂಡ್ ಅದನ್ನ ನೋಡ್ಕೊಂಡ್ರೆ ನಮ್ಮ ಬಿಟ್ಟು ಬೋತ್. ಸೊ ಇನ್ನೊಂದು ಪ್ರಮುಖ ವಿಚಾರ ತುಂಬಾ ಚರ್ಚೆ ಆಗಿತ್ತು, ನೀವು ಅಬ್ಸರ್ವ್ ಮಾಡಿರ್ತೀರ, ಇದು ನಿಮ್ಮ ಮತ್ತು ಮೈಕಲ್ ಅವರ ವಿಚಾರ. ಸೊ ಅದ್ರ ಬಗ್ಗೆ ಮಾತಾಡೋದಾದ್ರೆ, ನಿಮ್ಮಿಬ್ಬರದ ಏನು ಸ್ನೇಹನ ಪ್ರೇಮನ ಅನ್ನೋ ಒಂದು ಗೊಂದಲ ಸುಮಾರು ಜನಕ್ಕಿದೆ. ಮದುವೆ ಆಗ್ತಾರ ಅನ್ನೋ ಒಂದು ಕುತೂಹಲ. ಸೊ ಅದ್ರ ಬಗ್ಗೆ ಓಕೆ, ಫಸ್ಟ್ ಮದುವೆ ಆಗೋದು ತುಂಬಾ ಬೇಗನೆ, ಅದ್ರ ಬಗ್ಗೆ ಮಾತಾಡೋದು. ಸೊ ಅದ್ರ ಬಗ್ಗೆ ಬೇಡ. ಬಟ್ ನಮ್ದು ಏನಿತ್ತು ಜೆನ್ಯೂನ್ ಆಗಿತ್ತು, ನಮ್ಮ ಫ್ರೆಂಡ್ಶಿಪ್ ಇರಲಿ ಅಂದ್ರೆ ಏನಾದ್ರೂ ಇರಲಿ ಜೆನ್ಯೂನ್ ಆಗಿತ್ತು. ಅದೆಲ್ಲ ನಡೀತು, ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ನಡೀತು ನಮ್ಮ ಇಬ್ರು ಬಗ್ಗೆ. ಬಟ್ ನಾವು ಗುಡ್ ಫ್ರೆಂಡ್ಸ್ ಆಗಿದ್ದೀವಿ. ಆ್ಯಂಡ್ ಆಚೆ ಬಂದಮೇಲೆ ಏನಾಗುತ್ತೆ ಅಂತ ನೋಡೋಣ. ಗುಡ್ ಫ್ರೆಂಡ್ಸ್. ಸೊ ಇನ್ನೊಂದು ವಿಚಾರ ಏನಂತಂದರೆ, ಈಗ ನೀವು ಸೀರಿಯಸ್ ಆಗಿದ್ರಿ ಬಟ್ ಅವರು ಸೀರಿಯಸ್ ಆಗಿರಲಿಲ್ಲ ಅನ್ನೋ ಒಂದು ಅಭಿಪ್ರಾಯ ಸಾಮಾನ್ಯ ಜನರಲ್ಲಿ ಇದೆ. ಅದ್ರ ಬಗ್ಗೆ ಒಂದು ನಿಮ್ಮ ಸ್ಪಷ್ಟೀಕರಣ. ನಂಗೆ ಗೊತ್ತಿಲ್ಲ, ಟು ಬಿ ಆನೆಸ್ಟ್. ನನ್ನ ಪ್ರಕಾರ ಅವರು ತುಂಬ ಮಾತಾಡಿದ್ರು, ನಾನು ತುಂಬ ಮಾತಾಡಿದೆ. ಸೊ ನಮ್ಮಿಬ್ರಿಗೆ ಏನು ಅನಿಸ್ತೋ ನಾವು ಮಾತಾಡ್ತೀವಿ. ಆ್ಯಂಡ್ ಸೀರಿಯಸ್ಸು ನಾನ್ ಸೀರಿಯಸ್ಸು ತುಂಬ ಬೇಗನೆ ಡಿಸೈಡ್ ಮಾಡೋದು. ಆವಾಗಲೂ ನಮ್ಗಿಬ್ರಿಗೂ ಅರ್ಥ ಆಯಿತು, ಓಕೆ ಇದು ಸೀರಿಯಸ್ಸು ನಾನ್ ಸೀರಿಯಸ್ಸು ಅದೆಲ್ಲ ಇವಾಗ ಡಿಸಿಷನ್ನೇ ತೊಗೊಬಾರ್ದು, ಗುಡ್ ಫ್ರೆಂಡ್ಸ್ ಆಗಿರೋಣ, ನೋಡೋಣ.